ಹಲೋ ಗೈಸ್, ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ವ್ಲಾಗಿಗೋಸ್ಕರ ನೋಡಿ ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಗೊತ್ತಿಲ್ಲ. ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೌದು, ಫಸ್ಟ್ ಇಲ್ಲಿ ಸುಮ್ಮನೆ ನೋಡೋಕ್ಕೋಸ್ಕರ ಅಂತ ಬಂದು ಹಿಂಗೆ ಹೋಯ್ತಿದ್ವಿ ಅಂತ. ಲೋಟಸ್ ಪೌಂಡ ಕರೆಂಟ್ ಅದಕ್ಕೆ ನೋಡ್ಕೊಂಡು ಆಡಬೇಕು ಅಂತ ಏನು ಬೇರ್ಕೊಂಡು ಸಾರಿ ಅಣ್ಣ ನೋಡ್ಲಿಲ್ಲ. ಮೇಲ್ ಸತ್ರ ವೋಲ್ಟೇಜು ನಮ್ಗಿರೋನು ನೀನೊಬ್ನೇ. ನಾಳೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕಿರ್ತೀನಿ ಅಂದ್ಕೊಂಡಿದೀಯ. ಅಯ್ಯೋ, ಪ್ರೇಮಿಗಳಿರೋ ಜಾಗದಲ್ಲಿ ನಾವ್ ಏನಕ್ಕೆ ಬಂದ್ವಿ ಗೊತ್ತಿಲ್ಲ. ಬೇಡ ಸುಮ್ಮನೆ ಓದೋರು ಬರ್ತಾರೆ ಕಣೋ. ಇನ್ ಪ್ರೇಮಿಗಳೇ ಬರ್ಬೇಕಂತ ರೂಲ್ಸ್ ಇದೆಯಾ ನೋಡಿ. ಜೋರಾಗಿ ಮಾತಾಡ್ಬೇಡ, ಕೇಳಿಸ್ಕೊಂಡ್ರೆ ವಾಯ್ಸ್ ಕೇಳಿಸ್ಕೋಬೇಕು. ಒಂಥರ ಆಡ್ತಾರೆ. ನೀನು ಇಲ್ಲಿ ಫೋಟೋ ಹಿಡಿತಾಗೆ ಅವನು ಹಿಡಿಯಂಗಿಲ್ವಾ? ಫೋಟೋ ಆಫ್ ಮಾಡಿ ಫಸ್ಟ್. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಯಾಕೆ ಬರ್ತಾರೆ ಗೊತ್ತಾ? ಇನ್ನೊಂದು ಅದು ಗ್ರೂಪ್ ಸ್ಟಡಿ ಕಣೋ. ಅದು ಅವ್ರ ಆದ್ರೆ ತುಂಬಾ ಚೆನ್ನಾಗಿದೆಲ್ಲ. ಏನಕ್ಕೆ ಬಂದ್ವಿ ಅಂತ ಗೊತ್ತಾಗಿಲ್ಲ. ಫ್ರೆಂಡ್ಸ್ ಬೇರೆ ಬರ್ತೀನಿ ಅಂದವ್ರೆ. ಒಂದು ದಿನಕ್ಕೆ ಜಿಮ್ ಹೋಗಿದ್ದಾಗಲೇ ಆಗಲೇ ಸುಸ್ತಾಗ್ಬಿಟ್ಟಲ್ಲ. ಅಯ್ಯ, ನಾಯಿ ಐತೆ, ಫ್ರೀ ಟಿಕೆಟ ನಾಯಿಗೆ ಇದೆ ಅಂತ ಎಂಟ್ರೆನ್ಸ್. ಕರೆಕ್ಟಾಗಿ ಬರ್ತೈತೆ. ಹಿಂಗೆ ಇಟ್ಕೊಂಡ್ರೆ ನೋಡಿ ಫೇಸ್ ಕರೆಕ್ಟಾಗಿ ಬರ್ತೈತಾ? ಫೋನ್ ಮಾಡ್ಕೊಂಡು ಫೋನಾ? ಒಂದು ನಿಮಿಷ. ನಾವು ಒಂದು ಚಾಪೆ ದಿಂಬು ಹಾಸಿಗೆ ತಂದಿದ್ವಿ. ಹೋಗಿ ನಿಂತ್ಕೊಳಕ್ ಜಾಗ ಇದೆ. ದಿಂಬು ಹಾಸಿಗೆ ಎಲ್ಲ ತರಬೇಕಾಯ್ತು ಕಣಲ್ಲ ನಾವು. ನೋಡಿ ಲೋಟಸ್ ಹೆಂಗೈತಿ ಇದ್ರಲ್ಲಿ. ಲೋಟಸ್ ಕಾಣಿಸ್ತಿಲ್ಲ, ಬರೀ ನೀರು ಕಾಣಿಸ್ತೈತಿ.